ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದು ಒಂದು ಸಿಂಪಲ್ಲಾಗಿ 2 ನಿಮಿಷದಲ್ಲಿ ರೆಡಿ ಮಾಡ್ಕೊಳ್ಬಹುದಾದ ಒಂದು ಶೇಂಗಾ ಚಟ್ನಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಅನ್ನಕ್ಕಾಗ್ಬೋದು, ಬಿಸಿ ಅನ್ನಕ್ಕಂತೂ ತುಪ್ಪ ಹಾಕಿ ತಿಂತಾಯಿದ್ರೆ ಅಪ್ಪ ಯಮ್ಮಿ ಆಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ದೋಸೆಗೆ, ಇಡ್ಲಿಗೆ, ಚಪಾತಿಗೆ, ರೊಟ್ಟಿಗೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ತುಂಬಾ ಟೇಸ್ಟಿಯಾಗಿ ಕಡಿಮೆ ಸಮಯದಲ್ಲಿ ಬೇಗ ರುಚಿಕರವಾಗಿ ಒಂದು ಚಟ್ನಿಯನ್ನು ರೆಡಿ ಮಾಡ್ಕೊಳ್ಳೋದು ತುಂಬಾ ಈಸಿಯಾಗಿ. ಮಕ್ಕಳು ಮುಖ ಬರುವಷ್ಟೊತ್ತಿಗೆ ನಾವು ಈ ಚಟ್ನಿನ ರೆಡಿ ಮಾಡಿ ದೋಸೆಗೆ ಟಿಫನ್ ಬಾಕ್ಸ್ ರೆಡಿ ಮಾಡಿ ಕೊಟ್ಟು ಕಳಿಸ್ಬೋದು. ತುಂಬ ಅರ್ಜೆಂಟ್ ಕೆಲಸ ಇದ್ದಂಥ ಟೈಮಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಈ ರೆಸಿಪಿ. ಈಗ ನೋಡಿ, 1 ಕಪ್ ಆಗೋಷ್ಟು ಕಡಲೆ ಬೀಜನ ತಗೊಂಡಿದ್ದೀನಿ. ಬೇಕಾದರೆ ಕಾಯಿನೂ ಹಾಕೋಬೋದು, ಅದು ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು. ನಾನು ಕಾಯಿಯನ್ನು, ತೆಂಗಿನ ತುರಿಯನ್ನು ಹಾಕ್ತಾಯಿಲ್ಲ. ತುಂಬ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೇಲಿ, ಅದಕ್ಕೋಸ್ಕರನೇ ಬರೀ ಶೇಂಗಾ ಬೀಜನೇ ಹಾಕಿ, ಕಡಲೆಕಾಯಿ ಬೀಜನೇ ಹಾಕಿ ಮಾಡ್ತಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದು ರೆಡಿಯಾಗಿದೆ. ಬೇಕಂದರೆ ಸಿಪ್ಪೆ ತೆಗೆದು ಹಾಕೋಬೋದು, ಇಲ್ಲಾಂದರೆ ಅದೇ ರೀತಿ ಹಾಕ್ಬೋದು. ಸಿಪ್ಪೆ ತೆಗಿತಾ ಇಲ್ಲ ನಾನು, ಅದೇ ರೀತಿ ಹಾಕಿ ರುಬ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇದಕ್ಕೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸು: 1 ಕಪ್ ಆಗೋಷ್ಟು ಕಡಲೆ ಬೀಜ ಹುರಿದಿರುವಂಥದ್ದು, 1 ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆ ಹಾಕ್ಕೊಂಡಿದ್ದೀನಿ, 1 ಬೆಳ್ಳುಳ್ಳಿ ಮತ್ತು ಒಂದು 10-15 ಆಗುವಷ್ಟು ಕರಿಬೇವು. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಕಣ್ಣಿಗೆ ತುಂಬ ಒಳ್ಳೆಯದು. ಮತ್ತು ಕೊತ್ತಂಬರಿ ಸೊಪ್ಪು, ಜೊತೆಗೆ ಒಣಮೆಣ್ಸಿಕಾಯಿ. ಬೇಕು ಅನ್ನೋರು ಹಸಿಮೆಣ್ಸನ್ನು ಹಾಕೋಬೋದು. ಒಣಮೆಣ್ಸಿಕಾಯಿ ಹಾಕಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೇಕಂದರೆ ಕಾಳು ಮೆಣಸಿನ ಪುಡಿ ಹಾಕ್ಬೋದು, ಇನ್ನೂ ಟೇಸ್ಟಿಯಾಗಿ ಬರುತ್ತೆ. ಈಗ ನೋಡಿ, ನಾನು ಪೌಡ್ರ್ ಆಗೋದ್ರಿಂದ ನಂತರ ಹಾಕಿದ್ದೀನಿ ನಾನು. ಟೇಸ್ಟಿಯಾಗಿರುತ್ತೆ. ನೋಡಿ, ಇದನ್ನು ಚೆನ್ನಾಗಿ ರುಬ್ಕೊಳ್ಳೋಣ. ರುಬ್ಬಿದ್ದಾಗಿದೆ. ಎಷ್ಟು ಈಸಿ ಅಂದರೆ ತುಂಬಾ ಕಡಿಮೆ ಸಮಯದಲ್ಲೇ ಇದು ರೆಡಿಯಾಗಿಬಿಡುತ್ತೆ. ದೋಸೆಗೆ ಬಿಸಿ ಅನ್ನ ಮಾಡಿಬಿಟ್ಟು ಇದನ್ನು ತುಪ್ಪ ಹಾಕಿ ತಿಂದ್ರಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ, ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಹಾಕೊಂಡು ಇದಕ್ಕೆ ಲಾಸ್ಟ್ ಸ್ಟೆಪ್ ಏನಂತಂದರೆ, ಬೇಕಂದರೆ ಒಗ್ಗರಣೆನ ಕೊಟ್ಕೋಬೋದು, ಇಲ್ಲಾಂದರೆ ಹೀಗೆ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಒಗ್ಗರಣೆ ಕೊಡ್ತಿದ್ದೀನಿ. ಒಗ್ಗರಣೆಗೆ ನೋಡಿ, ಬೆಳ್ಳುಳ್ಳಿ, ಕರಿಬೇವು ಮತ್ತು ಮೆಣಸಿನ್ಕಾಯಿ, ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟು ನಾನು ಒಗ್ಗರಣೆ ಕೊಟ್ಟಿದ್ದೀನಿ. ನೋಡಿ, ಕಲರ್ಫುಲ್ಲಾದ ಒಂದು ಶೇಂಗಾ ಚಟ್ನಿ ಬೇಗ 2 ನಿಮಿಷದಲ್ಲಿ ರೆಡಿ ಇದೆ. ಇದಕ್ಕೆ ದೋಸೆಗೆ ನಾನು ಮಾಡ್ತಾ ಇರುವಂಥದ್ದು, ದೋಸೆಗಾಗ್ಬೋದು, ಇಡ್ಲಿಗಾಗ್ಬೋದು, ಮತ್ತು ರೊಟ್ಟಿ, ಚಪಾತಿಗೆ ಮತ್ತು ಬಿಸಿ ಅನ್ನಕ್ಕೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನೋಡ್ತಿದ್ದೀರಲ್ಲ, ನೋಡೋದಕ್ಕೆ ಎಷ್ಟು ಕಲರ್ಫುಲ್ಲಾಗಿದೆ. ಇದು ಎಲ್ಲ ಆರೋಗ್ಯಕರವಾಗಿರೋದೇ ಇಂಗ್ರೀಡಿಯೆಂಟ್ಸ್ ಸೇರಿರೋದ್ರಿಂದ ಮಕ್ಕಳಿಗೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಯಾವ ರೀತಿನಾದರೂ ಅವ್ರಿಗೆ ಸೇರಿಸೋದಕ್ಕೆ ಈ ರೀತಿ ಚಟ್ನಿಗಳನ್ನ ಮಾಡ್ಬೋದು. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್